ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಿರ್ಲಕ್ಷ್ಯ ಬಿಟ್ಟು ಜಿಲ್ಲೆಯ ಅಭಿವೃದ್ಧಿಗೆ ಗಮನ ಹರಿಸಿ ಸಚಿವ ರಾಜಣ್ಣ ಅವರಿಗೆ ಪ್ರಗತಿಪರ ಸಂಘಟನೆಗಳ ಎಚ್ಚರಿಕೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಡ್ಡಾಯ. ರಾಜ್ಯ ಸರ್ಕಾರದಿಂದ ಆದೇಶ. ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಶ್ಲಾಘನೆ. ಟಿಂಬರ್ ಕೆಲಸದಿಂದ ಕೆಸರುಮಯವಾದ ಮುಖ್ಯ ರಸ್ತೆ. ವಾಹನ ಸಂಚಾರರಲ್ಲಿ ಆತಂಕ. ಸೂಕ್ತ ಸ್ಥಳವನ್ನು ಆಯ್ದುಕೊಳ್ಳುವಂತೆ ಮನವಿ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಹಾಸನ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು, ಇದರಿಂದ ಹಾಸನದ ಅಭಿವೃದ್ಧಿಗೆ ಕುಂಠಿತವಾಗಿದೆ. ಕೂಡಲೇ ಅವರು ಎಚ್ಚೆತ್ತುಕೊಳ್ಳದಿದ್ದರೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ದಲಿತ ಹಾಗೂ ಸಾಮಾಜಿಕ ಹೋರಾಟಗಾರ ಎನ್ಜೆ ದಿನೇಶ್ ಎಚ್ಚರಿಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಆರಂಭದಲ್ಲಿ ಇದ್ದ ಉತ್ಸಾಹವನ್ನ ಕಳೆದುಕೊಂಡಿದ್ದಾರೆ. ಅಲ್ಲದೆ ಆಗಾಗ ಜಿಲ್ಲೆಗೆ ಆಗಮಿಸಿ ಸಭೆ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಬದಲಾಗಿ ನಿರ್ಲಕ್ಷ್ಯ ತೋರಿದ ಪರಿಣಾಮ ಇಂದು ಜಿಲ್ಲೆಯ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಒಳಗಾಗಿ ನಲಗುತ್ತಿದೆ. ಕೂಡಲೇ ಸಚಿವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ತುಮಕೂರು ಜಿಲ್ಲೆಯಂತೆ ಹಾಸನ ಜಿಲ್ಲೆಯನ್ನು ಪರಿಗಣಿಸಿ ತಮ್ಮ ಜವಾಬ್ದಾರಿ ನಿಭಾಯಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದ ಅವರು, ಹಾಸನ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರು ಹಾಗೂ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹಾಸನಕ್ಕೆ ಅತಿಥಿಯಾಗಿದ್ದಾರೆ. ಕೇವಲ ಅರಸೀಕೆರೆ ಮಾತ್ರ ಸೀಮಿತವಾಗಿರುವ ಅವರು ತಮ್ಮದೇ ಸರ್ಕಾರ ಇದ್ದರೂ ಹೆಚ್ಚಿನ ಅನುದಾನ ತಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಪಡಿಸುವಲ್ಲಿ ವಿಫಲರಾಗಿದ್ದಾರೆ. ಮಹಾನಗರ ಪಾಲಿಕೆ, ನಗರಾಭಿವೃದ್ಧಿ ಪ್ರಾಧಿಕಾರ, ಲೋಕೋಪಯೋಗಿ ಇಲಾಖೆ, ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಅವುಗಳನ್ನು ನಿಯಂತ್ರಿಸಲು ಮೇಲಾಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೌರ್ನಮೆಂಟ್ ಬಂದು 2.5 ವರ್ಷ ಆಯಿತು. ಇಲ್ಲಿಗೆ ಹಾಸನದಲ್ಲಿ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡು ರಾಜಣ್ಣವರು ಸುಮಾರು ದಿವಸನೇ ಕಳೆದಿದೆ. ಏನಪ್ಪ ಅಂದರೆ ಈ ಉಸ್ತುವಾರಿ ಸಚಿವರು ಹಾಸನದ ಬಗ್ಗೆ ಯಾಕೋ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸರ್ಕಾರ ಬಂದ ನಂತರ ಅವರು ಇಲ್ಲಿ ಹಾಸನದ ಬಗ್ಗೆ ಯಾಕೋ ಒಂದು ಸ್ವಲ್ಪ ನಿರಂತರವಾಗಿ ಅವರು ಹಾಸನನ ಗಮನಕ್ಕೆ ತಗೊಳ್ತಾ ಇಲ್ಲ. ಯಾವುದೇ ಕಾಮಗಾರಿ ಆಗಲಿ ಅಥವಾ ಹಾಸನ ಅಭಿವೃದ್ಧಿ ಪಡಿಸೋದಾಗಲಿ ಇವ್ಯಾವ ಕೆಲಸ ಕಾಮಗಾರಿಗಳ ವಿಚಾರ ಇವರು ಒಂದು ದಿವಸನೂ ಒಂದು ಇದರಲ್ಲೂ ವ್ಯಕ್ತಪಡಿಸಿಲ್ಲ. ಇವರು ಉಸ್ತುವಾರಿ ಸಚಿವರಾಗಿ ಇಲ್ಲಿಗೆ ಹಾಸನಕ್ಕೆ ಭೇಟಿ ನೀಡಿರುವುದು ಕೆಲವು ದಿನಗಳು, ಅದನ್ನೇ ಪಾಯಿಂಟ್ಗಳು ಇದು ಮಾಡ್ಕೊತಾ ಇದ್ದೀವಿ. ಕೆಲವು ದಿನಗಳು ಬರ್ತಾರೆ ಹೋಗ್ತಾರೆ. ಅಂದರೆ ಅಟ್ಲೀಸ್ಟ್ ತಿಂಗಳಿಗೊಂದು ಸಲ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಪ್ರತಿ ಜಿಲ್ಲೆಯಲ್ಲೂ ಉಸ್ತುವಾರಿ ಸಚಿವರುಗಳು. ಸುದ್ದಿಗೋಷ್ಠಿಯಲ್ಲಿ ಆರ್ಪಿಎಸ್ ಸಂಘಟನೆ ಜಿಲ್ಲಾಧ್ಯಕ್ಷ ಎನ್ಆರ್ ಧರ್ಮ, ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷ ಕೆ ಪ್ರಕಾಶ್, ಹಾಸನ ಜಿಲ್ಲಾ ಹಂದಿಜೋಗಿ ಸಂಘದ ಜಿಲ್ಲಾಧ್ಯಕ್ಷ ಭಾನುಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಡ್ಡಾಯ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವುದು ಶ್ಲಾಘನೀಯ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ಹೇಳಿದರು. ನಗರದ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿಂದು ಈ ಬಗ್ಗೆ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಕೌಟ್ಸ್ ಮತ್ತು ಗೈಡ್ಸ್ ಒಂದು ಶಿಸ್ತುಬದ್ಧ ಹಾಗೂ ದೇಶಪ್ರೇಮ ಮೂಡಿಸುವ ಸಂಸ್ಥೆಯಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ಲಕ್ಷಾಂತರ ಸದಸ್ಯರಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ. ಸಂಘಟನೆ ಜೊತೆಗೆ ಮಕ್ಕಳಲ್ಲಿ ಒಳ್ಳೆಯ ಗುಣಲಕ್ಷಣಗಳನ್ನು ಬೆಳೆಸಲು ಸ್ಕೌಟ್ಸ್ ಮತ್ತು ಗೈಡ್ಸ್ ಪದಾಧಿಕಾರಿಗಳ ಜೊತೆ ಪೋಷಕರ ಸಹಕಾರವೂ ಅಗತ್ಯ. ಈ ಬಾರಿ ಮೆಡಿಕಲ್ ಕಾಲೇಜುಗಳು ಹಾಗೂ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೂಡ ಸ್ಕೌಟ್ಸ್ ಮತ್ತು ಗೈಡ್ಸ್ ಆರಂಭಿಸಲು ಸರ್ಕಾರ ಮುಂದಾಗಿರುವುದು ಒಳ್ಳೆಯ ವಿಚಾರ. ಅದಕ್ಕಾಗಿ ಜಿಲ್ಲೆಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಕೂಡ ಒಳ್ಳೆಯ ಸಹಕಾರ ಸಿದ್ಧತೆಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದರು. ದೇಶಪ್ರೇಮವನ್ನು, ಪ್ರಾಮಾಣಿಕತೆಯನ್ನು ಕಾರ್ಯಕ್ರಮಗಳ ಮೂಲಕ, ತರಬೇತಿ ಮೂಲಕ ಕಲಿಸ್ತಕ್ಕಂಥ ಒಂದು ಸಂಸ್ಥೆ ಇದು. ಇದರಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥವ್ರು ಶಿಕ್ಷಕರು. ಆ ಶಿಕ್ಷಕರಿಗೆ ನಾವು ತರಬೇತಿ ಕೊಡ್ತೇವೆ. ಅವರು ಇಂಟರ್ನ್ ಅವ್ರ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಶಾಲಾ ನಂತರದ ದಿನಗಳಲ್ಲಿ ಓಪನ್ ಯೂನಿಟ್ಗಳನ್ನು ಮಾಡ್ಕೊಂಡು ಮಕ್ಕಳಿಗೆ ಇದೆಲ್ಲವನ್ನು ಸಹಿತ ಹೇಳಿಕೊಡ್ತಾರೆ. ನಮ್ಮ ಕಾರ್ಯಕ್ರಮಗಳು ಜಗತ್ತಿನ ಸುಮಾರು 150-200 ದೇಶಗಳಲ್ಲಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಕರ್ನಾಟಕದಲ್ಲಿ ಕಳೆದ ವರ್ಷ ಹಾಸನ ಜಿಲ್ಲೆಯಲ್ಲಿ ಮಾನ್ಯ ವೀರಭದ್ರಪ್ಪನವರು ಮತ್ತು ಅವರ ಎಲ್ಲ ಸಹಪಾಠಿಗಳು ಸೇರಿ ಸೆನ್ಸಸ್ ಅಂದರೆ ಮಕ್ಕಳ ಸಂಖ್ಯೆ 40,000ಕ್ಕೂ ಹೆಚ್ಚು ಅವರು ಸಾಧನೆ ಮಾಡಿದ್ದಾರೆ. 100ಕ್ಕೆ 100 ನಾವೇನೋ ಒಂದು ಗುರಿ ಕೊಟ್ಟಿದ್ವಿ. ನಾವು ರಾಜ್ಯದಲ್ಲಿ 8 ಲಕ್ಷದ ಗುರಿ ಇಟ್ಕೊಂಡಿದ್ವಿ. ಅದರಲ್ಲಿ ಒಂದು 40,000ವನ್ನು ಹಾಸನ ಜಿಲ್ಲೆಗೆ ಕೊಟ್ಟಿದ್ವಿ. ಅದನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅನೇಕ ತರಬೇತಿಗಳನ್ನು ಇಲ್ಲಿ ಎಲ್ಲ ಮುಖಂಡರುಗಳು, ಗೈಡ್ ಕಮಿಷನರು, ಸ್ಕೌಟ್ ಕಮಿಷನರು, ಸೆಕ್ರೆಟರಿಯವರು, ನಮ್ಮ ಗುರೂಜಿಯವರು ಇವರೆಲ್ಲ ಸೇರಿ, ನಮ್ಮ ಪ್ರಿಯಾಂಕ ASOC ಇವರೆಲ್ಲರೂ ಸೇರಿ ಈ ವೇಳೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಉಪನಿರ್ದೇಶಕ HS ಚಂದ್ರಶೇಖರ್,
ರಾಜ್ಯ ಸಹಾಯಕ ಆಯುಕ್ತ ಬಿಕೆ ಬಸವರಾಜ್, ರಾಜ್ಯ ಸಂಘಟನಾ ಆಯುಕ್ತ ಪ್ರಭಾಕರ್ ಭಟ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕು ಅರೆಹಳ್ಳಿಯ ಕಸ ವಿಲೇವಾರಿ ಘಟಕದ ಬಳಿ ಮುಖ್ಯ ರಸ್ತೆ ಪಕ್ಕದಲ್ಲಿ ಖಾಸಗಿ ವ್ಯಕ್ತಿಗಳು ಟಿಂಬರ್ ಕೆಲಸ ಮಾಡುತ್ತಿರುವ ಪರಿಣಾಮ ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿ ಮಾರ್ಪಟ್ಟಿದ್ದು ಸಂಚಾರ ಮಾಡಲು ಕಷ್ಟಪಡಬೇಕಾಗಿದೆ. ಹೌದು, ಮಳೆ ಬರುತ್ತಿರುವುದರಿಂದ ರಸ್ತೆ ತುಂಬೆಲ್ಲ ಕೆಸರು ಹರಡಿದ್ದು ವಾಹನ ಸವಾರರು ಎಚ್ಚರಿಕೆಯಿಂದ ತೆರಳಬೇಕಾಗಿದೆ. ಟ್ರ್ಯಾಕ್ಟರ್ ಚಾಲಕ ಈ ಮಾರ್ಗದ ಇಳಿಜಾರಿನಲ್ಲಿ ತೆರಳುವ ಸಂದರ್ಭ ವಾಹನ ನಿಯಂತ್ರಣ ತಪ್ಪಿ ಬಲಭಾಗದ ಚರಂಡಿಗೆ ಟ್ರೈಲರ್ ಉರುಳಿ ಬಿದ್ದಿತ್ತು. ಇದೇ ರಸ್ತೆಯಲ್ಲಿ ನಿತ್ಯ ಸಂಚರಿಸುವ ಬಸ್ ಸಂಜೆ ಸಕಲೇಶಪುರಕ್ಕೆ ತೆರಳುವ ವೇಳೆ ಕೆಸರಿನಲ್ಲಿ ಸಿಲುಕಿದ್ದು ಬಳಿಕ ಟ್ರ್ಯಾಕ್ಟರ್ ಸಹಾಯದಿಂದ ಬಸ್ ಅನ್ನು ಎಳೆದು ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಆದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸೂಕ್ತ ಸ್ಥಳವನ್ನು ಟಿಂಬರ್ ವ್ಯಾಪಾರಿಗಳು ಆಯ್ದುಕೊಳ್ಳಬೇಕು ಎಂದು ವಾಹನ ಸವಾರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆ ವತಿಯಿಂದ ಶನಿವಾರ ಬೆಂಗಳೂರು ದಿ ಕ್ಯಾಪಿಟಲ್ ಹೋಟೆಲ್ ಸಭಾಂಗಣದಲ್ಲಿ ಉದ್ಯೋಗ ನೀಡುವಲ್ಲಿ ಕಂಪನಿಯವರ ಸಹಕಾರದಲ್ಲಿ ಉದ್ಯೋಗ ಮಾಹಿತಿ ಎಂಬ ಕಾರ್ಯಾಗಾರ ನಡೆಯಿತು. ಈ ಕಾರ್ಯಾಗಾರದಲ್ಲಿ ಸುಮಾರು 70 ಕಂಪನಿಗಳ ಮುಖ್ಯಸ್ಥರು, ಆಡಳಿತಾಧಿಕಾರಿಗಳು ಹಾಗೂ ಸಲಹೆಗಾರರು ಮತ್ತು ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ಒಳಗೊಂಡಂತೆ ವಿದ್ಯಾರ್ಥಿಗಳ ಇಂಟರ್ನ್ಶಿಪ್ಗಳು ಮತ್ತು ನೇಮಕಾತಿ ಅವಕಾಶಗಳನ್ನು ಹೆಚ್ಚಿಸಲು ಸಂಸ್ಥೆ ಕೈಗಾರಿಕೆ ಸಹಕಾರಕ್ಕೆ ಭದ್ರ ಆಧಾರದ ಬಗ್ಗೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ ಟಿ ದ್ಯಾವೇಗೌಡರು, ಇಂಜಿನಿಯರಿಂಗ್ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯಲು ಹಲವಾರು ಉದ್ದಿಮೆದಾರರ ಸಹಕಾರ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟಿಸಿದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡುವಳ್ಳಿ ಜಗದೀಶ್ ಮಾತನಾಡಿ, ಹೆಚ್ಚು ಶ್ರಮದಿಂದ ಹಾಗೂ ಬಂಡವಾಳದಾರರು, ಕಂಪನಿಯ ಮುಖ್ಯಸ್ಥರು ಮನಸ್ಸು ಮಾಡಿದರೆ ಹೆಚ್ಚಿನ ಉದ್ಯೋಗ ನೀಡಬಹುದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮಲೆನಾಡು ಕಾಲೇಜಿನ ಉಪಾಧ್ಯಕ್ಷ ಅರ್ಜುನ ಗುರುದೇವ್, ಖಜಾಂಚಿ ಬಿಆರ್ ರಾಜಶೇಖರ್, ನಿರ್ದೇಶಕರಾದ ಶಂಕರ್, ಪ್ರಾಂಶುಪಾಲರಾದ ಡಾ ಎಜೆ ಕೃಷ್ಣಯ್ಯ, ಡೀನ್ ಗೀತಾ ಕಿರಣ್ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಸಾಲ್ಗಾಮೆ ರಸ್ತೆಯಲ್ಲಿರುವ ಭಾರತೀಯ ರೆಡ್ ಕ್ರಾಸ್ ಭವನದಲ್ಲಿಂದು ಜನಪ್ರಿಯ ಆಸ್ಪತ್ರೆ ಹಾಸನ, ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಹಾಸನ ಸೇರಿದಂತೆ ಇತರೆ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಉಚಿತ ಹೃದಯ ಸಂಬಂಧಿ ತಪಾಸಣೆ ಮತ್ತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷ ಡಾ ಅಬ್ದುಲ್ ಬಶೀರ್ ಮಾತನಾಡಿ, ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿನಿಂದ ಹೃದಯಾಘಾತದಿಂದ ಆಗುತ್ತಿರುವ ಸಾವಿನ ಪ್ರಕರಣ ಸಂಬಂಧ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಸಾರ್ವಜನಿಕರು ಇದರ ಬಗ್ಗೆ ಭಯಪಡುವ ಅನಿವಾರ್ಯವಿಲ್ಲ ಎಂದು ತಿಳಿಸಿದ ಅವರು, ಹೃದಯಾಘಾತ ತಡೆಯುವ ನಿಟ್ಟಿನಲ್ಲಿ ಹೇಗೆ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಮಾಹಿತಿ ನೀಡಿದರು. ಡಾಕ್ಟರ್ ಲೋಕೇಶ್ ಅವರು ಹಿರಿಯ ಹೃದ್ರೋಗ ತಜ್ಞರು ಅನೇಕ ವಿಷಯಗಳನ್ನು ನಮಗೆ ಹೇಳಿದ್ರು. ಯಾಕೆ ನಮಗೆ ಇವತ್ತು ನಾನು ಮಾತಾಡ್ಬೋದು, ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಹಾಸನದಲ್ಲಿ ಆಲ್ರೆಡಿ ತಮಗೆ ಗೊತ್ತಿದ್ದಂಗೆ 1.5 ತಿಂಗಳಿಂದ ಏನಾಗ್ತದೆ, ಹಾಸನದಲ್ಲಿ ಹಾರ್ಟ್ ಅಟ್ಯಾಕು ಎಸ್ಪೆಷಲಿ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ತುಂಬ ದೇಶದಾದ್ಯಂತ ಪ್ರಚಾರವಾಗಿದೆ, ವಿದೇಶದಲ್ಲೂ ಪ್ರಚಾರ ಆಗಿರ್ಬೋದು. ಆಕ್ಚುಲಿ ಇದರ ಬಗ್ಗೆ ಇತ್ತೀಚೆಗಷ್ಟೇ ನಾನು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದೆ, ಖಂಡಿತವಾಗಿಯೂ ಇಲ್ಲ, ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ, ಯಾವುದೇ ಕಾಯಿಲೆ ಬಗ್ಗೆ ಭಯಪಡುವ ಅವಶ್ಯಕತೆ ಇಲ್ಲ. ಮೀನ್ ಟೈಮ್ ನಾವು ಅದನ್ನ ಜಾಗೃತರಾಗಿ ಅದರ ಬಗ್ಗೆ ಏನೇನು ಮಾಡಬೇಕು ಅದು ಕೂಡ ವೆರಿ ಇಂಪಾರ್ಟೆಂಟು. ಆಲ್ರೆಡಿ ಡಾಕ್ಟರ್ ಲೋಕೇಶ್ ಹೇಳಿದ್ರು, ಸಾಮಾನ್ಯವಾಗಿ ಏನಿದೆ 60 to 70% ಜನರಿಗೆ 35 ವರ್ಷ ಆದ್ಮೇಲೆ BP ಶುಗರ್ ಬಂದಿರುತ್ತದೆ, ಚಿಕ್ಕ ಮಕ್ಕಳಿಗೆ ಬಂದಿರುತ್ತದೆ. ಆದರೆ ಜಾಸ್ತಿ 35-40 ವರ್ಷಕ್ಕೆ BP ಶುಗರ್. ಸಾಮಾನ್ಯವಾಗಿ ಜನರ ಒಂದು ಭಾವನೆ ಇದೆ, ನಾನು ನೋಡ್ತಾ ಇರ್ತೀನಿ, ಏನನ್ನ ಶುಗರ್ ಇದೆಯಾ, ಅದೇ ಇದೆ, BP ಇದೆ, ವೆರಿ ಈಸಿ. ಹಿಮ್ಸ್ ನಿರ್ದೇಶಕ ಡಾ ಬಿ ರಾಜಣ್ಣ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಸಂಭವಿಸಿದ ಹೃದಯಾಘಾತ ಪ್ರಕರಣ ಸಂಬಂಧ ಸರ್ಕಾರದ ಆದೇಶದ ಮೇರೆಗೆ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಈಗಾಗಲೇ ಪ್ರಕರಣ ಸಂಬಂಧ ಅಂಕಿಅಂಶಗಳ ಕುರಿತು ವರದಿಯನ್ನ ಸಲ್ಲಿಸಲಾಗಿದೆ. ಸಾರ್ವಜನಿಕರು ಮಾಧ್ಯಮಗಳಲ್ಲಿ ಬಿತ್ತರಿಸುತ್ತಿರುವ ಸುದ್ದಿಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳುವುದರ ಜೊತೆಗೆ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸುವಂತೆ ಸೂಚನೆ ನೀಡಿದರು. ನಡೆಯುತ್ತಾ ಬಂದಿದ್ದ ಮಾಧ್ಯಮಗಳು ಮತ್ತು ಎಲ್ಲ ನ್ಯೂಸ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ. ಅದು ನಾವು ಮೇ ಜೂನ್ ನಲ್ಲಿ ಸಂಭವಿಸಿದ ಸಾವುಗಳ ಬಗ್ಗೆ ನಾವು ಒಂದು ಅಂಕಿಅಂಶಗಳನ್ನ ಎಲ್ಲ ನಾವು ಪರಿಶೀಲನೆ ಮಾಡಿ ಒಂದು ಕಮಿಟಿ ಮಾಡಿ ಅದನ್ನು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ವರದಿಯನ್ನು ತಯಾರಿಸಿದ್ವಿ. ಆ ವರದಿನ ಸರ್ಕಾರಕ್ಕೆ ಕೊಟ್ಟಿದ್ವಿ ಮತ್ತು ಎಲ್ಲ ನ್ಯೂಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, TV ಮತ್ತು ಎಲ್ಲ ಕಡೆಗೂ ನಾವು ಅದನ್ನು ತಲುಪಿಸ್ತೀವಿ. ವಿಶೇಷ ಏನಂದರೆ ಇದರಲ್ಲಿ ನಮ್ಮ ಹಾಸನದಲ್ಲಿ ಆಗ್ತಿರೋ ಸಾವುಗಳ ಸಂಖ್ಯೆ ಅಥವಾ ಬೇರೆ ಜಿಲ್ಲೆಗಳು, ನಮ್ಮ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಬೇರೆ ಉದ್ಯೋಗ ಸಂಸ್ಥೆಗಳಲ್ಲಿ ಆಗ್ತಿರೋದು ಮೇ ಜೂನ್ನಲ್ಲಿ ಯಾವುದೇ ಜಾಸ್ತಿ ಆಗಿಲ್ಲ ಅಂತ ನಮ್ಮ ವರದಿ ಹೇಳ್ತಾ ಇದೆ. ಅದೇ ರೀತಿ ಈ ವರ್ಷ 25ರಲ್ಲಿ ಏನು ಸಾವುಗಳಾಗ್ತದೆ, ಅದೇ ರೀತಿ 24, 23 ಅಂಕಿಅಂಶಗಳನ್ನ ನಾವು ಗಮನಿಸಿದಾಗ ಅದರಲ್ಲೂ ಏನು.
ಈ ವೇಳೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆಯ ಸಭಾಪತಿಗಳು, ಮಣಿಪಾಲ್ ಆಸ್ಪತ್ರೆಯ ಹೃದ್ರೋಗ ತಜ್ಞ ಡಾಕ್ಟರ್ ಯೋಗೇಶ್, ಜನಪ್ರಿಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಮನೋಜ್, ರೋಟರಿ ಕ್ಲಬ್ ಆಫ್ ಸನ್ರೈಸ್ ಕಾರ್ಯದರ್ಶಿ ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ರಂಗೋಲಿ ಹಳ್ಳದಲ್ಲಿರುವ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿಂದು ಹಾಸನ ಜಿಲ್ಲಾ ನೇಕಾರ ಕುರುಹಿನ ಶೆಟ್ಟಿ ಸಂಘ, ಹಾಸನ ಜಿಲ್ಲಾ ನೇಕಾರ ಕುರುಹಿನ ಶೆಟ್ಟಿ ಮಹಿಳಾ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ನೇಕಾರ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿ ಶೆಟ್ಟಿ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಉನ್ನತ ಮಟ್ಟದ ಹುದ್ದೆಯನ್ನು ಅಲಂಕರಿಸಿದ ಮೇಲೆ ತಮ್ಮ ಸಮಾಜವನ್ನು ಮರೆಯುತ್ತಾರೆ. ಆದ್ದರಿಂದ ಅದನ್ನು ಮಾಡದೆ ಸಮಾಜದ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ಸಂಘದ ಏಳಿಗೆಗಾಗಿ ಶ್ರಮಿಸುವಂತರಾಗಬೇಕೆಂದು ತಿಳಿಸಿದರು. ಆಗಿನ ಶಾಸಕರಾದಂತಹ ಪ್ರೀತಮ್ ಜೆ ಗೌಡರು ಅವರ ಸಹಕಾರದಿಂದ ಸುಮಾರು ಎಸ್ ಎಂ ಕೃಷ್ಣನಗರ ಬಡಾವಣೆಯಲ್ಲಿ ಸುಮಾರು 9,000 ಅಡಿ ಜಾಗವನ್ನು ಪಡ್ಕೊಂಡು ಈಗ ದೇವಸ್ಥಾನ ಕೆಲಸ ನಡೀತಾ ಇದೆ. ಹೋದ ವರ್ಷ ಆದಾಗ ಈ ಚಿತ್ರ ಇದೆ, ಹೋದ ವರ್ಷ ಈ ಥರ ಇತ್ತು, ಈ ವರ್ಷ ಆ ಥರ ಇದೆ. ಮುಂದಿನ ವರ್ಷೊತ್ತಿಗೆ ನಮ್ಮ ಜನಾಂಗದವರೆಲ್ಲ ಸಹಕಾರ ಮಾಡಿದ್ರೆ, ಧನ ಸಹಾಯ ಮಾಡಿದ್ರೆ ಸುಮಾರು ಈಗ 72 ಲಕ್ಷ ರೂಪಾಯಿ ಕೆಲಸ ಆಗಿದೆ. ಇನ್ನು ಸುಮಾರು 1.5 ಕೋಟಿ ಬೇಕು. ಯಾಕೆಂದ್ರೆ ಕಲ್ಲಿನ ವಿಗ್ರಹ, ಇನ್ನು ಗರ್ಭಗುಡಿ, ಆಮೇಲೆ ಗೋಪುರಗಳು, ಸುತ್ತ ಪ್ರಾಂಗಣ ಎಲ್ಲ ಆಗಬೇಕು. ಇನ್ನು ಸುಮಾರು 1.5 ಕೋಟಿ ಬೇಕು. ಯಾಕೆಂದರೆ ಇನ್ನೂ ನಾವು ಸಮಾಜದವ್ರದ್ದು ಹೆಚ್ಚಿಗೆ ಕಲೆಕ್ಷನ್ ಏನು ಹೋಗಿಲ್ಲ. ನಾವು ಯಾವುದೇ ರೀತಿ ನಮ್ಮ ನಿರ್ದೇಶಕರು ಅವ್ರ ಹತ್ರ ಕಲೆಕ್ಷನ್ ಮಾಡ್ಕೊಂಡು ಆದಷ್ಟು 72 ಲಕ್ಷ ರೂಪಾಯಿ ಕೆಲಸ ಮಾಡಿದ್ದೀವಿ. ಈಗ ಅದನ್ನು ಮುರುಡೇಶ್ವರದಲ್ಲಿ ಗೋಪುರದ ಕೆಲಸ ಸಹ ನಡೀತಾ ಇದೆ. ಈಗ ಶಿಲ್ಪಿ ಮುರುಡೇಶ್ವರದವರು ಅಲ್ಲೇ ಮಾಡ್ತಾ ಇದ್ದಾರೆ ಅವರು. ಹಾಗೆಯೇ ಇವಾಗ ಮುಂದೆ ಕಾರ್ಯಕ್ರಮ ಮುಂದಿನ ವರ್ಷ, ಏಕೆಂದರೆ ಅಲ್ಲಿ ನೋಡಿ ಎಲ್ಲ ಸ್ವಲ್ಪ ವಯಸ್ಸಾದರೆ ಇದ್ದೀವಿ. ಈ ವೇಳೆ ಸಂಘದ ಮಾಜಿ ಉಪಾಧ್ಯಕ್ಷ ಸೋಮಶೇಖರ್, ಖಜಾಂಚಿ ವಿಠಲ್ ಅಮಾಸೆ ಸೇರಿದಂತೆ ಇತರರು ಹಾಜರಿದ್ದರು. ಗ್ರಾಮೀಣ ಭಾಗದಲ್ಲಿ ಸೇವಾ ಸಂಸ್ಥೆಯನ್ನು ಹುಟ್ಟುಹಾಕಿ 13 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ನೂತನ ಕಟ್ಟಡ ಹೊಂದಿರುವ ಅರೆಹಳ್ಳಿ ಲಯನ್ಸ್ ಸಂಸ್ಥೆಯ ಕಾರ್ಯಾಲಯವು ನಿಜಕ್ಕೂ ಶ್ಲಾಘನೀಯವಾದದ್ದಾಗಿದೆ ಎಂದು ಪೂರ್ವ ಬಹುಪರಿಷತ್ನ ಅಧ್ಯಕ್ಷ ಪಿಎಂಜೆಎಫ್ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿಯ ರೋಟರಿ ಭವನದಲ್ಲಿ ಆಯೋಜಿಸಲಾಗಿದ್ದ 2025-26ನೇ ಸಾಲಿಗೆ ಆಯ್ಕೆಯಾದ ಲಯನ್ ಸಂಸ್ಥೆಯ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಿ ಮಾತನಾಡಿದ ಅವರು, ಜನರನ್ನ ದೇವರೆಂದು ಭಾವಿಸಿಕೊಂಡು ಪ್ರತಿಯೊಬ್ಬ ಸದಸ್ಯನು ಸೇವೆ ಮಾಡಬೇಕಾಗುತ್ತದೆ ಎಂದರು. ಇದು ಎರಡು ಮಾತನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಲಯನಿಸಂನಲ್ಲಿ ಏಕೆ ಇದ್ದೇವೆ ಅನ್ನೋದನ್ನ ನಮಗೆ ಬರೀ 2 ಲೈನ್ ಹೇಳ್ತೇವೆ. ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಧ್ಯೇಯವಾಕ್ಯ ನಮಗೆ ಎಲ್ಲರಿಗೂ ಗೊತ್ತಿದೆ, ವಿ ಸರ್ವ್. ಅದರ ನಂತರ ಒಂದು ಅತ್ಯುತ್ತಮ ಸ್ಲೋಗನ್ ಅಂತ ಹೇಳಿದ್ರೆ ಲೀಡ್ ಟು ಸರ್ವ್, ಸರ್ವ್ ಟು ಲೀಡ್. ಎಲ್ಲ ನಾಯಕರು, ವೇದಿಕೆಯಲ್ಲಿರುವ ನಾಯಕರು, ಮುಂದೆ ಇರುವಂತಹ ನಾಯಕರು, ಮುಂದೆ ಬರ್ಲಿಕ್ಕಿರುವಂತಹ ನಾಯಕರು ಎಲ್ಲರೂ ಸಹ ನಾವು ಅರಿತುಕೊಳ್ಬೇಕಂತ ಹೇಳಿದ್ರೆ ಸೇವೆ ಮಾಡಲಿಕ್ಕೆ ಬಂದವನೇ ಸೇವೆಗಳನ್ನು ಮುನ್ನಡೆಸಲಿಕ್ಕೆ ಸಾಧ್ಯ. ಹಾಗೆ ಮುನ್ನಡೆಸುವವನೇ ಸೇವೆ ಮಾಡುವಂಥದ್ದು ಸೌಭಾಗ್ಯ. ಈ 2 ಅವಕಾಶಗಳು ಆ ವೇದಿಕೆಯಲ್ಲಿ ಕೂತವರಿಗೂ ಸಿಗ್ತದೆ, ವೇದಿಕೆಯ ಮುಂದೆ ಕೂತವರಿಗೂ ಸಿಗ್ತದೆ. ಆ ಅವಕಾಶಗಳನ್ನು ಬಳಸಿಕೊಂಡು ನಾವು ಬೆಳೆಯುವುದು, ಆ ಬೆಳೆದು ಇನ್ನೊಬ್ಬರನ್ನ ಬೆಳೆಸಿ. ನಾನು ಗವರ್ನರ್ ಆಗಿ ಏನು ಪ್ರಯೋಜನ ಇಲ್ಲ, ಮತ್ತೆ ಇನ್ನೊಬ್ರು ಗವರ್ನರ್ ಆಗಿ. ನಾವು ಗವರ್ನರ್ ಆಗುವ ಹಂತದಲ್ಲಿ ನಾವು ಎಷ್ಟು ಜನರನ್ನು ನಮ್ಮೊಂದಿಗೆ ಕರೆಸಿಕೊಂಡು ಹೋಗಿ ಬೆಳೆಸ್ತೇವೆ, ಅದು ದೊಡ್ಡ ವಿಷಯ. ಹಾಗಾಗಿ ಲೀಡ್ ಟು ಸರ್ವ್, ಸರ್ವ್ ಟು ಲೀಡ್ ಅಂತೇಳಿ ಅದ್ಭುತ ಧ್ಯೇಯವಾಕ್ಯವನ್ನು ನೀಡಿದಂತ ನೂತನ ಲಯನ್ಸ್ ಅಧ್ಯಕ್ಷೆ ಲಯನ್ಸ್ ರಶ್ಮಿ ಸೋಮಯ್ಯ ಮಾತನಾಡಿ, ಸಕಲೇಶ್ಪುರ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಅರೆಹಳ್ಳಿ ಲಯನ್ಸ್ ಸಂಸ್ಥೆ ಹುಟ್ಟುಹಾಕಲು ಕಾರಣಕರ್ತರಾಗಿದ್ದಾರೆ. ನಮ್ಮ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿ ಸಂಸ್ಥೆಯಾಗಿ ಹೊರಹೊಮ್ಮಲು ಶ್ರಮಿಸಲಾಗುವುದು ಎಂದರು. ಲಯನ್ಸ್ ಸಂಸ್ಥೆಯಲ್ಲಿ ನಾನು ಆಗಿದ್ದೇನೆ ಅಂತ ನನಗೊಂದು ಹೆಮ್ಮೆ ಇದೆ ಇವತ್ತು. ಹಾಗೆ 2013ನೇ ಇಸವಿಯಿಂದ ಇಲ್ಲಿಯ ತನಕ 13 ವರ್ಷ ಕೂಡ ನಾನು ಲಯನ್ಸ್ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಬಂದಿದ್ದೇನೆ. ಆದರೆ ನನಗೆ ಸದಸ್ಯರಾಗುವ ಅವಕಾಶ ಮಾತ್ರ 2022ನೇ ಇಸವಿಯಲ್ಲಿ ದೊರಕಿತ್ತು. ಅದು ಕೂಡ ಏನೋ ಒಂದು ಕಾಕತಾಳಾಗಿದ್ದಾರೆ. ಅವರು ಇಬ್ಬರು ಒಂದೇ ಸತಿ ಇಲ್ಲಿ ಲಯನ್ಸ್ ಸಂಸ್ಥೆಗೆ ಸೇರಿದ್ವಿ. ಅವತ್ತು ಕೂಡ ಇದೇ ವೇದಿಕೆಯಲ್ಲಿ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರೇ ಗವರ್ನರ್ ಆಗಿ ಇಲ್ಲಿ ಇದ್ರು. ಮತ್ತೆ ಅವರ ಶ್ರೀಮತಿಯವರು ದಿವ್ಯಾ ಮೇಡಮ್ ಅವರು ನಮಗೆ ಪಿನ್ ಹಾಕಿ ನಮ್ಮನ್ನ ಲಯನ್ಸ್ ಸಂಸ್ಥೆಗೆ ಸೇರಿಸ್ಕೊಂಡ್ರು. ಅದೊಂದು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತು ನಾನು. ಹಾಗೆ ನಾನು ಇಲ್ಲಿ ತನಕ ನಾವು ನಮ್ಮ ಈ ವೇಳೆ ಶಾಸಕ ಸಿಮೆಂಟ್ ಮಂಜು, ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಚಂದ್ರೇಗೌಡ, ಲಯನ್ ಸಂಜಿತ್ ಶೆಟ್ಟಿ, ಪ್ರಾಂತೀಯ ಅಧ್ಯಕ್ಷ ಲಯನ್ ಅಬ್ದುಲ್ ಲತೀಫ್ ಸೇರಿದಂತೆ ಇತರರು ಹಾಜರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಎಲ್ಲ ಸಮಾಜದ ಎಲ್ಲ ಧರ್ಮದವರ ಅಭಿವೃದ್ಧಿಗೆ ನಾನು ಬದ್ಧ ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ತಿಳಿಸಿದರು. ಕೂಡ ಅವಕಾಶ ಮಾಡಿಕೊಟ್ಟಂಗೆ ಕ್ರಿಶ್ಚಿಯನ್ ಸಮುದಾಯದ ಪರವಾಗಿ ಸ್ಪರ್ಧೆ ಮಾಡಿದಾಗ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿಕೊಟ್ಟ ಜನತೆ
ಈ ಚರ್ಚ್ಗೂ ಕೂಡ ಕಾಯಕಲ್ಪ ಮಾಡಬೇಕು ಅಂತಕ್ಕಂಥ ಸ್ವಯಂ ತೀರ್ಮಾನ ಕೈಗೊಂಡಿದ್ದಾರೆ. 18ರ ವಿಧಾನಸಭೆ ಚುನಾವಣೆ ಸಂದರ್ಭ 23ಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು 5 ವರ್ಷದ ನಂತರ. ಈ 20-25ನೇ ಸಾಲಿನಲ್ಲಿ ಅದಕ್ಕೆ 50 ಲಕ್ಷ ರೂಪಾಯಿ ಅನುದಾನವನ್ನು ಆ ಒಂದು ಅರುಣೋದಯ ಚರ್ಚ್ನ ಅಭಿವೃದ್ಧಿಗೆ ಇವತ್ತು ಕಲ್ಪಿಸಿ ಆ ಯೋಜನೆ ಚಾಲನೆ ಕೊಡುವಂಥ ಕಾರ್ಯಕ್ರಮದಲ್ಲಿ ಇದೆ. ಜೈನ್ಪುರದಲ್ಲೂ ಕೂಡ ಆ ಒಂದು ಗ್ರಾಮದಲ್ಲಿ ಒಂದು ಭಾಗದ ರಸ್ತೆ CC ರೋಡು ಚರಂಡಿಗೆ ಚಾಲನೆ ಕೊಟ್ಟು ಇವತ್ತು ನಿಮ್ಮ ಲಕ್ಕಸ್ಪಾಳ್ಯ ಗ್ರಾಮಕ್ಕೆ ಇಲ್ಲಿ ಬಸವ ಭವನಕ್ಕೂ ಪ್ರಪೋಸ್ ಮಾಡಿದ್ದೀನಿ, ಕನಕ ಭವನಕ್ಕೂ ಮಾಡಿದ್ದೀನಿ. ಈಗ ಮೊನ್ನೆ ಗೋವಿ ಸಮಾಜದವರು ಬಂದು ಕೇಳಿದ್ವಿ, ನಾವು ಕೂಡ ಚಿಕ್ಕ ಚೊಕ್ಕ ಕೋಮು ಸಾಲಿದೆ, ನಮಗೂ ಏನಾದ್ರು ಅವಕಾಶ ಮಾಡಿಕೊಡಿ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ರಾಜೇಂದ್ರ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗುರುಶಾಂತಪ್ಪ ಬೆಳ್ಳೂಡಿಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಕ್ಟೋಬರ್ನಲ್ಲಿ ಸಚಿವ ಸಂಪುಟ ಪುನರಚನೆಯಾಗುತ್ತದೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ನನಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಈಗಾಗಲೇ 2 ಬಾರಿ ಸಚಿವ ಸ್ಥಾನ ಮಿಸ್ ಆಗಿದೆ. ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ನಮ್ಮ ಕೆಲಸ ಗಮನಿಸುತ್ತಿದ್ದು ಈ ಬಾರಿ ಅವಕಾಶ ಸಿಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡೆಫಿನೆಟ್ಲಿ ಒಂದು ಅವಕಾಶ ಸಿಗ್ತದೆ. ಯಾರಿಂದ ಭರವಸೆ ಸಿಕ್ಕಿದೆ ಸರ್? ಯಾರಿಂದ ಭರವಸೆ? ಇಲ್ಲ, ಹೈಕಮಾಂಡ್ ಅವರು ನಮ್ಮ ಪಕ್ಷದ ವರಿಷ್ಠರು ಯಾವ ರೀತಿಯಿಂದ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು, ಹೆಂಗೆ ಕೊಡಬೇಕು ಅಂತ ಅವರೆಲ್ಲ ನೋಡ್ತಾ ಇದ್ದಾರೆ. ಪ್ರತಿಯೊಂದನ್ನು ನೋಡ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲೆಲ್ಲೋ ನೋಡ್ತಾ ಇದ್ದಾರೆ, ಇಲ್ಲಿ ಎಲ್ಲ ನಮ್ಮ ಸೀನಿಯರ್ಸು ನೋಡ್ತಾ ಇದ್ದಾರೆ, AICC ಅಧ್ಯಕ್ಷರು ಕೂಡ ನೋಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಏನೇನು ಕೆಲಸಗಳು, ಏನೇನು ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ, ಜನರ ಪರವಾಗಿ ಏನಾಗ್ತಾ ಇದೆ ಅಂತ ಎಲ್ಲವನ್ನೂ ಅವರು ನೋಡ್ತಾ ಇದ್ದಾರೆ. ಇದೆಲ್ಲ ಒಂದು ಕನ್ಸಿಡರ್ ಮಾಡಿ ಒಂದು ಅವಕಾಶ ಕೊಡ್ತಾರೆ. ರೀಶಫಲ್ ಆಗೋದಾದ್ರೆ ಸರ್ ಎಷ್ಟು ಜನ ಚೇಂಜ್ ಆಗ್ಬೋದು? ಇದೆಲ್ಲ ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ. ಬಹುಶಃ ರೀಶಫಲ್ ಆಗ್ತದೆ ಅಂತ ಇದೆ. ಎಷ್ಟು ಜನ ತಗೊಳ್ಬೇಕು, ಯಾವ ಪೋರ್ಟ್ಫೋಲಿಯೋ ಯಾರು ಕೊಡಬೇಕು ಅಂತ ಅದು ಕೊನೆ ಹಂತದಲ್ಲಿ ತೀರ್ಮಾನ ಆಗ್ತದೆ. ನಾವು ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಬಹಳ ಸಮೀಪದಿಂದ ನಾವು ನೋಡಿದ್ದೇವೆ. ಒಂದೇ ಸತಿಯಾಗಿ ಒಂದೇ ಹಂತದಲ್ಲಿ ಒಂದು ಕನ್ಸೆನ್ಸಸ್ ಬೇಕಾಗ್ತದೆ. ಎಲ್ಲರೂ ಒಂದು ಒಳ್ಳೆಯ ಕೆಲಸ ಆಗಿದೆ, ಅದನ್ನು ಸ್ವಾಗತ ಮಾಡಬೇಕು ಎಂದು ಮಾಜಿ DCM KS ಈಶ್ವರಪ್ಪ ಹೇಳಿದರು. ಕಲಬುರಗಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಸಿಗಂದೂರು ಸೇತುವೆ ಉದ್ಘಾಟನೆ ಗೊಂದಲ ವಿಚಾರವಾಗಿ ಮಾತನಾಡಿದ ಅವರು, ಶಿಷ್ಟಾಚಾರ ಪಾಲನೆ ಆಗಿಲ್ಲ ಅಂದ್ರೆ ಅದು ತಪ್ಪೆ. ಆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಬೇಕು. ಆ ರೀತಿ ಆಗಿರಲಿಕ್ಕಿಲ್ಲ ಎನ್ನೋ ಭಾವನೆ ನನಗಿದೆ. ಯಾರಿಗೆ ಆಹ್ವಾನ ನೀಡಿದ್ದಾರೋ ನೀಡಿಲ್ವೋ ಗೊತ್ತಿಲ್ಲ ಎಂದರು. ಇನ್ನು 5 ವರ್ಷ ನಾನೇ CM ಅನ್ನೋ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಇದನ್ನ ಹೈಕಮಾಂಡ್ ಹೇಳಬೇಕು. ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟಪಡಿಸುತ್ತಿಲ್ಲ? ದೆಹಲಿಗೆ ಹೋದ್ರೂ ರಾಹುಲ್ ಗಾಂಧಿ ಯಾಕೆ ಭೇಟಿಯಾಗಿಲ್ಲ? ದೇಶದಲ್ಲಿ ಕಾಂಗ್ರೆಸ್ ಕುಟುಕ್ ಎನ್ನೋ ಪರಿಸ್ಥಿತಿಯಲ್ಲಿದೆ. CM ಬದಲಾವಣೆ ಬಗ್ಗೆ ಅನೇಕರು ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದರು. ಪ್ರಿಯಾಂಕಾ ಖರ್ಗೆಗೆ ಹಿಡಿದಿರಂತ ಹುಚ್ಚಿದೆಯಲ್ಲ, ಪ್ರಪಂಚದಲ್ಲಿ ಅದನ್ನು ವಾಸಿ ಮಾಡಂತ ಯಾವ ಹುಚ್ಚಾಸ್ಪತ್ರೆನೂ ಇಲ್ಲ. ಸೂರ್ಯನಿಗೆ ಉಗಿಯಕ್ಕೆ ಹೋಗ್ತಾರೆ ಅವರು. ಈ ಒಂದು ಬೆಳಗುಳು ಅಂತ ನೋಡ್ರಿ, ಆ ಬೆಳಕು ಮಿಂಚುಳ, ಅದಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ. ಮೋದಿಗೆ ಟೀಕೆ ಮಾಡೋದು, RSS ಟೀಕೆ ಮಾಡೋದು, ಏನ್ರಿ ಯೋಗ್ಯತೆ ಇದೆ ಅವ್ರಿಗೆ? RSS ಇಲ್ಲ ಅಂತಂದ್ರೆ ಈ ದೇಶದಲ್ಲಿ ಎಲ್ಲಾರನು ವಿಚಿತ್ರ ಪರಿಸ್ಥಿತಿ ತಂದ್ಬಿಡ್ತಿದ್ರು, ಮತಾಂತರ ಮಾಡಾಕ್ತಿದ್ರು. ಎಂತ ಅವ್ರಿಗೇನ್ರಿ ಗೊತ್ತು? ಇಡೀ ದೇಶದಲ್ಲಿ ಹಿಂದುತ್ವ ಬೆಳೆಯೋದಕ್ಕೆ RSS ಕಾರಣ. ಹಿಂದುತ್ವ ಬೆಳೆಯೋದಕ್ಕೆ ಏನು ಇವ್ರಿಗೆ ಯಾಕೆ ಕಾರಣ ಕೊಡ್ಬೇಕು? ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡ್ಲಿ? ಇನ್ ಯಾರು RSS ಬಗ್ಗೆ ಮಾತಾಡೋದಿಕ್ಕೆ? ಇಡೀ ದೇಶದಲ್ಲಿ ನಾನು ಹೇಳ್ತೀನಲ್ರಿ, ಬಂದೆ ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವರೆಲ್ಲರೂ ಕೂಡ RSS ಕ್ಯಾಂಪ್ಗೆ ಹೋಗಿದ್ರು. ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಈ ಜಾತಿನ ಹೋಗಲಾಡ್ಸಂತ ಪ್ರಯತ್ನ ನಡೆಸಿದ್ವಿ, ನಮ್ ಕೈಲಿ ಆಗಿರ್ಲಿಲ್ಲ. RSS ಕ್ಯಾಂಪಿಗೆ ಬಂದು ನೋಡಿದೆ ನಾನು, ಈ ಜಾತಿ ಇಲ್ಲ, ಎಲ್ಲ ಹಿಂದೂಗಳು ಅಂತ ವಾಸ ಮಾಡ್ತಿದ್ದಾರೆ, ಇದು ನಮ್ಗೆ ಹೆಮ್ಮೆ. ಇವ್ರು ಏನು ಉತ್ತರ ಕೊಡ್ತಿಲ್ಲ, ಯಾಕೆ ಉತ್ತರ? ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಿರ್ಲಕ್ಷ್ಯ ಬಿಟ್ಟು ಜಿಲ್ಲೆಯ ಅಭಿವೃದ್ಧಿಗೆ ಗಮನ ಹರಿಸಿ ಸಚಿವ ರಾಜಣ್ಣ ಅವರಿಗೆ ಪ್ರಗತಿಪರ ಸಂಘಟನೆಗಳ ಎಚ್ಚರಿಕೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಡ್ಡಾಯ, ರಾಜ್ಯ ಸರ್ಕಾರದಿಂದ ಆದೇಶ. ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಮುಖ್ಯ ಆಯುಕ್ತ PGR ಸಿಂಧ್ಯಾ ಶ್ಲಾಘನೆ. ಟಿಂಬರ್ ಕೆಲಸದಿಂದ ಕೆಸರುಮಯವಾದ ಮುಖ್ಯ ರಸ್ತೆ, ವಾಹನ ಸಂಚಾರರಲ್ಲಿ ಆತಂಕ, ಸೂಕ್ತ ಸ್ಥಳವನ್ನು ಆಯ್ದುಕೊಳ್ಳುವಂತೆ ಮನವಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.